ಸರ್, ನನ್ನ ಹೆಸರು ವಿವೇಕಾನಂದ ಸ್ವಾಮಿ ಅಂತ, ಮೂಲತಃ ಕೂಡ್ಲಿಗೆವನು. ಇಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನು ಅಂತಂದರೆ, SLV ಮಹಿಳಾ ಮಾರ್ಟ್ ಅಂತಕ್ಕಂಥ ಒಂದು ಮಹಿಳಾ ಮಾರ್ಟನ್ನು ತೆಗೆದುಬಿಟ್ಟು ಇಲ್ಲಿರ್ತಕ್ಕಂಥ ಸಾಕಷ್ಟು ಜನ ಕೂಲಿ ಮಾಡ್ತಕ್ಕಂಥವ್ರು ಮತ್ತು ಚಿಕ್ಕ ಚಿಕ್ಕ ಬಿಸ್ನೆಸ್ ಮಾಡ್ತಕ್ಕಂತಹ ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟು ಮುಖ್ಯವಾಗಿ ಈ SLV ಮಹಿಳಾ ಮಾರ್ಟ್ನ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂತಹ ರಾಜೇಶ್ ಬೊಮ್ಮಾಲು ಅಂತಕ್ಕಂಥ ಇದ್ದಾರೆ. ಅವ್ರು ಮೂಲತಃ ಆಂಧ್ರ ಪ್ರದೇಶದವರು. ಅವರು ಅನೇಕ ಬ್ರಾಂಚ್ಗಳನ್ನ ತೆಗೆದುಬಿಟ್ಟು ಈ ಥರದಾಗಿರ್ತಕ್ಕಂಥ ಮ್ಯಾನೇಜರ್ಗಳಂದ್ರೆ ಲೋಕಲ್ ಮ್ಯಾನೇಜರ್ಗಳನ್ನ ಇಟ್ಬಿಟ್ಟು ಅಟ್ರಾಕ್ಷನ್ ಆಗಲಿಕ್ಕೆ ಒಂದು ಬ್ರಾಂಚನ್ನು ಓಪನ್ ಮಾಡಿಬಿಟ್ಟು ಅನೇಕ ಪಾಂಪ್ಲೆಂಟ್ಸ್ಗಳು ಮತ್ತು ಯೂಟ್ಯೂಬ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಡೋದ್ರ ಮೂಲಕ ಈ ಮಹಿಳೆಯರಿಗೆ ಅಟ್ರಾಕ್ಷನ್ ಮಾಡಿ ಈ ಥರದೊಂದು ಹೂಡಿಕೆಗಳನ್ನು ಮಾಡಿದ್ದಾರೆ. ಸುಮಾರು ಕಡಿಮೆ ಅಂತ ಹೇಳಿದ್ರೆ 50,000 ರೂಪಾಯಿದಿಂದ ಹಿಡಿದು 40 ಲಕ್ಷ 50 ಲಕ್ಷ ತನಕ ಮಹಿಳೆಯರು ಹೂಡಿಕೆ ಮಾಡಿದ್ದಾರೆ. ಕೆಲವರು ಕೈಗಡ ಸಾಲಗಳನ್ನು ತೆಗೆದುಕೊಂಡಿದ್ದಾರೆ. ಚಿಕ್ಕದಾಗಿ 1 ಲಕ್ಷ 2 ಲಕ್ಷ ಮಾಡ್ಕೊಂಡಿರ್ತಕ್ಕಂಥವ್ರು, 3 ಲಕ್ಷ ಮಾಡ್ಕೊಂಡಿರ್ತಕ್ಕಂಥವ್ರು. ಈಗ ಅವ್ರ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ಅಕ್ಷರಶಃ ಎಲ್ಲರೂ ಕೂಡ ಬೀದಿಗೆ ಬೀಳುವಂಥ ಪರಿಸ್ಥಿತಿಗೆ ಬಂದರೆ, ಕೆಲವರು ಎಷ್ಟೋ ಜನ ನೇಣು ಹಾಕ್ಕೊಳ್ಬೇಕು, ಸೂಸೈಡ್ ಮಾಡ್ಕೊಳ್ಬೇಕು ಅಂತಕ್ಕೆ ತಲುಪಿದ್ದಾರೆ. ಯಾಕೆ ಅಂತಂದರೆ ಮನೇಲಿ ಗೊತ್ತಾಗ್ಲಾರ್ದಂಗೆ ಈ ರೀತಿಯಾಗಿರ್ತಕ್ಕಂಥ ಹೂಡಿಕೆಯನ್ನು ಮಾಡಿ ಸ್ಯಾಲ್ರಿ ಬೇಸ್ಡ್ ವರ್ಕ್ ಫ್ರಮ್ ಹೋಮ್ ಅಂತಕ್ಕಂಥ ವರ್ಕನ್ನು ನೀಡಿ ಇವರಿಗೆ ಕಚ್ಚಾ ಸಾಮಗ್ರಿಗಳನ್ನು ಕೊಟ್ಟು ಪ್ಯಾಕಿಂಗ್ ವ್ಯವಸ್ಥೆಯನ್ನು ಮಾಡಿಬಿಟ್ಟು ಸ್ಯಾಲ್ರಿ ಕೊಡ್ತೀವಿ ಅಂತ ಹೇಳಿ ಎಲ್ಲರ ಹತ್ರ ಡೆಪಾಸಿಟ್ ಮಾಡ್ಕೊಂಡು ಹೂಡಿಕೆ ಮಾಡ್ಕೊಂಡು ಮೋಸ ಮಾಡಿದರೆ. ಹಾಗಾಗಿ ನ್ಯಾಯಕ್ಕೋಸ್ಕರ ನಾವು ಇವತ್ತು SP ಆಫೀಸಿಗೆ ಹೋಗ್ತಾ ಇದ್ದೀವಿ ಸರ್. ಓನರ್ ಬಂದುಬಿಟ್ಟು ಇದಕ್ಕೆ ರಾಜೇಶ್ ಬೊಮ್ಮಾಲು ಅಂತಕ್ಕಂಥವ್ರು, ಮೂಲತಃ ಆಂಧ್ರ ಪ್ರದೇಶರು. ಚಿತ್ರದುರ್ಗದಲ್ಲಿ ಬಂದುಬಿಟ್ಟು ವ್ಯವಸ್ಥಾಪಕರು, ಮ್ಯಾನೇಜರ್ ಬಂದುಬಿಟ್ಟು ಹೇಮಂತ್ ರಾಜು ಕೆ ಅಂತಕ್ಕಂಥವ್ರು. ಅವರ ತಂದೆ ಕೃಷ್ಣಮೂರ್ತಿ ಕೆ ಅಂತಕ್ಕಂಥವ್ರು ಮೂಲತಃ ತುಮಕೂರಿನಲ್ಲಿ ಬ್ರಾಂಚನ್ನು ಓಪನ್ ಮಾಡಿ ಸುಮಾರು 2 ವರ್ಷಗಳ ಆದ ತರುವಾಯ ಅವ್ರ ಮಗನಿಗೆ ಇಲ್ಲೊಂದು ಬ್ರಾಂಚನ್ನು ಓಪನ್ ಮಾಡಿಕೊಟ್ರು. ಇಲ್ಲಿ ಹೂಡಿಕೆ ಆಗಿದೆ. ಸರಿಸುಮಾರು 60 ಕೋಟಿಗೂ ಅಧಿಕ ಹೂಡಿಕೆ ಮಾಡಿರ್ತಕ್ಕಂಥ ಜನ ಇದ್ದಾರೆ ಅಂತಕ್ಕಂಥದ್ದು ಒಂದು ಅಕ್ರಸ್ಮೆಂಟ್ ನಮಗೆ ತಿಳಿದು ಬಂದಿರತಕ್ಕಂಥ ವಿಚಾರ ಸರ್. ಆ್ಯಕ್ಚುಲಿ ನಾವು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ ಸರ್. ಅಲ್ಲಿ ತುಂಬ ಚೆನ್ನಾಗಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡಿದರು. ಅದನ್ನು ನೋಡಿಬಿಟ್ಟು ನಾವು ತುಮಕೂರಲ್ಲಿ ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡಿ ಬಂದ್ವಿ. ನಮಗೆ ಪ್ರತಿ ತಿಂಗಳು ಸರಿಯಾಗಿ ಸ್ಯಾಲ್ರಿ ಬರ್ತಾಯಿತ್ತು. ನಾವು ಫಸ್ಟು 50,000 ಇನ್ವೆಸ್ಟ್ ಮಾಡಿದ್ವಿ. 6 ತಿಂಗಳು ಸ್ಯಾಲ್ರಿ ಕೊಟ್ಟರು, ಮತ್ತು ನಮಗೆ ರೀಫಂಡ್ ಅಮೌಂಟ್ ಸಹ ಕೊಟ್ಟರು ಸರ್. ರೀಫಂಡ್ ಅಮೌಂಟ್ ಕೊಟ್ಟರು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಅವರು ನಂಬಿಬಿಟ್ಟು ಬಂತಲ್ಲ ಅಂತೇಳಿ ಆಮೇಲೆ ಜಾಸ್ತಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸರ್. 1 ಲಕ್ಷ 2 ಲಕ್ಷ ಹಾಕಿದ್ವಿ. ಹಾಗೂ ಸ್ಯಾಲ್ರಿ ಕೊಡ್ತಾಯಿದ್ರು. ಈಗೀಗ ಜನವರಿಯಿಂದ ಬಂದುಬಿಟ್ಟು ನಮಗೆ ಸ್ಯಾಲ್ರಿಗಳು ಸರಿಯಾಗಿ ಬರ್ತಾಯಿಲ್ಲ ಸರ್. ಈಗ ನಮಗೆ ಬರ್ತಾ ಇದ್ದಿದ್ದು ನೋಡಿಬಿಟ್ಟು ನಾವು ನಮ್ಮ ಥರ ಇನ್ನೊಂದು 4 ಜನ ಹೆಣ್ಮಕ್ಳಿಗೆ ಉಪಯೋಗ ಆಗಲಿ, ಅವ್ರಿಗೂ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರಿಗೆ ಹೇಳಿದ್ವಿ. ಕೆಲವು ತಿಂಗಳು ಬಂತು ಸರ್. ಈಗೀಗ ನಮಗೆ ಮೋಸ ಆಗಿದೆ ಸರ್. ದಯವಿಟ್ಟು ಇದಕ್ಕೆಲ್ಲರೂ ನ್ಯಾಯ ಸರ್. ಅಪ್ಸ್ಕ್ಯಾಂಡ್ ಸರ್. ಯಾರಿಗೆ ಕೇಳಬೇಕು? ಯಾರು ಮ್ಯಾನೇಜರು, ಯಾರು ಎಂಪ್ಲಾಯೀಸ್, ಯಾರು ಎಲ್ಲಿ ಹುಡುಕಿದ್ರೆ ಯಾರು ಗೊತ್ತಾಗ್ತಿಲ್ಲ ಸರ್. ನಾವು ಒಂದು ಗ್ರೂಪ್ ಅಂತ ಮಾಡ್ಕೊಂಡಿದ್ದರಿಂದ ಮಾತ್ರ ನಾವು ಸಂಪರ್ಕ ಸಿಕ್ಕಿದೆ. ಇಲ್ಲಾಂದಿದ್ರೆ ನಮ್ಗೆ ಯಾರಿಗೂ ಸಂಪರ್ಕ ಸಿಗ್ತಿರ್ಲಿಲ್ಲ ಸರ್. ಸರ್ ಅದೇ ಸರ್, ಇಷ್ಟು ದಿನ ಕಾದ್ವಿ. ಬೊಮ್ಮಾಲಿ ರಾಜೇಶ್ ಅವರು ಬಂದುಬಿಟ್ಟು ಅದು ಒಂದು ಮೀಡಿಯಾದಲ್ಲಿ ಮೀನ್ಸ್ ವಾಟ್ಸಪ್ಪಲ್ಲಿ ನಾನು ಬರ್ತೀನಿ ಅನ್ಕೊಡ್ತೀನಿ ವೆಯ್ಟ್ ಮಾಡಿರಿ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಇಷ್ಟು ದಿನ ಕಾದ್ವಿ ಸರ್. ಸರ್ ನಾವು ಮಂಜುನಾಥ ಸ್ವಾಮಿ ಸಂಘದಾಗ ಸಾಲ ತೊಗೊಂಡಿದ್ದೀವಿ ಸರ್. ಗೋಲ್ಡ್ ಎಲ್ಲ ಅಡ ಇಟ್ಟಿದ್ದೀವಿ ಸರ್. ಎಷ್ಟೋ ಜನ ಹೆಣ್ಮಕ್ಳು ಮನೆ ಪೇಪರ್ ಅಡ ಇಟ್ಟಿದ್ದಾರೆ ಸರ್. ದಯವಿಟ್ಟು ಸರ್ ಏನು ನ್ಯಾಯ ದೊರಕಿಸ್ಕೊಟ್ರಿ ಸರ್. ಸರ್ ನಮ್ಮದು ಇಲ್ಲಿ ದುರ್ಗದಲ್ಲಿ ಒಂದು 5 ಲಕ್ಷ. ಅದೇ ಸರ್, ದುರ್ಗದಲ್ಲಿ 5 ಲಕ್ಷ ಇದೆ ಸರ್. ತುಮಕೂರಲ್ಲಿ ನಮ್ಮ ಬ್ರದರ್ದು ಅವರೊಂದು 2 ಲಕ್ಷ ಹಾಕಿದ್ದಾರೆ ಸರ್. ತನುಜು ಅಂತ ಸರ್.